ಗುಡ್ ನ್ಯೂಸ್. ಆರ್ ಆರ್ ಬಿ ಗ್ರೂಪ್ ಡಿ 2026 ಎಕ್ಸಾಮ್ ಬರೆದು ಕೀ ಆನ್ಸರ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ. ಹೌದು ವಿದ್ಯಾರ್ಥಿಗಳೇ, ಈ ದಿನಾಂಕದಂದು ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ರಿಲೀಸ್ಡ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಯಾವ ದಿನಾಂಕದಂದು ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡಿದ್ದೆ. ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಯಾವ ದಿನಾಂಕದಂದು ಬರುತ್ತದೆ ಅಂತ. ಆ ವಿಡಿಯೋದಲ್ಲಿ ದಿನಾಂಕ ಸ್ವಲ್ಪ ನಾನು ಮುಂದೆ ಹೇಳಿದ್ದೆ, ಅಂದರೆ ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಆದರೆ ಈಗ ಮತ್ತೊಂದು ಮಾಹಿತಿ ಬರ್ತಾ ಇದೆ, ಮತ್ತೊಂದು ಡೇಟ್ ಒಳಗಡೆ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಬಿಡುತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಈ ದಿನ ಬರುತ್ತಂತ ಹೇಳಿದ್ದೆ ನೋಡಿ, ಆ ದಿನ ಯಾವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬ ವಿದ್ಯಾರ್ಥಿಗಳು ಆರ್ ಆರ್ ಬಿ ಗ್ರೂಪ್ ಡಿ 2026 ಎಕ್ಸಾಮ್ ಬರೆದು ಕೀ ಆನ್ಸರ್ಗೋಸ್ಕರ ಕಾತುರದಿಂದ ಕಾಯ್ದುಕೊಳ್ತಿದ್ದಾರೆ. ನಾನು ಕೂಡ ಆರ್ ಆರ್ ಬಿ ಗ್ರೂಪ್ ಡಿ 2026 ಎಕ್ಸಾಮ್ಗೆ ಅಟೆಂಡ್ ಆಗಿ ಬಂದಿದ್ದೇನೆ. ನಾನು ಕೂಡ ಆರ್ ಆರ್ ಬಿ ಗ್ರೂಪ್ ಡಿ ಕೀ ಆನ್ಸರ್ಗೋಸ್ಕರ ತುಂಬ ವೇಟ್ ಮಾಡ್ತಾ ಇದ್ದೇನೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2026 ಎಕ್ಸಾಮ್ ಯಾವಾಗ ಮುಗಿತು ಹೇಳಿ, ಇದೇ ತಿಂಗಳು ಆಗಸ್ಟ್ 25ನೇ ತಾರೀಕು ಎಕ್ಸಾಮ್ ಮುಗಿತ್ತು ಆಲ್ ಇಂಡಿಯಾದಲ್ಲಿ. ಹಾಗಾದರೆ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಪ್ರಿವಿಯಸ್ ಇಯರ್ಸ್ ನೋಡೋಕೆ ಹೋದರೆ, ಅಂದರೆ ಈಗ ಇಯರ್ಲಿ ನೋಡೋಕೆ ಹೋದರೆ 2024ರಲ್ಲಿ ಒಂದು ಕಾಲ್ಫಾರ್ಮ್ ಆಗಿತ್ತು ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ. ಅದರ ರಿಸಲ್ಟ್ ಯಾವಾಗ ಬಂದಿದೆ ಅಂದರೆ ಇದೇ ವರ್ಷ, ಅಂದರೆ 2026 ಫೆಬ್ರವರಿ 10ರಂದು ಎಕ್ಸಾಮ್ ಮುಗಿಯಿತು. ಆರ್ ಆರ್ ಬಿ ಗ್ರೂಪ್ ಡಿ 2024 ರಿಕ್ರೂಟ್ಮೆಂಟ್ ಎಕ್ಸಾಮ್ ಮುಗಿತು. ಎಕ್ಸಾಮ್ ಮುಗಿದು ಕೇವಲ 7 ದಿನಗಳಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಮತ್ತು ಅದರ ಹಿಂದಿನ ವರ್ಷ ಅಂದರೆ 2019ರಲ್ಲಿ ಕಾಲ್ಫಾರ್ಮ್ ಆಗಿತ್ತು ನೋಡಿ, ಅದರದ್ದು ಕೇವಲ 3ರಿಂದ 4 ದಿನಗಳಲ್ಲಿ, ಅಂದರೆ ಎಕ್ಸಾಮ್ ಮುಗಿದು ಕೇವಲ 3ರಿಂದ 4 ದಿನಗಳಲ್ಲಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಈಗ ಅದೇ ರೀತಿ ನೋಡೋಕೆ ಹೋದರೆ ಏನು, ಈಗ 2024ರಲ್ಲಿ ಏನು ಕಾಲ್ಫಾರ್ಮ್ ಆಗಿತ್ತು ನೋಡಿ, ಅದರದ್ದು ರಿಸಲ್ಟ್ ಅಂದರೆ ಅದರದ್ದು ಕೀ ಆನ್ಸರ್ ಎಕ್ಸಾಮ್ ಮುಗಿದು ಕೇವಲ 7 ದಿನಗಳಲ್ಲಿ ಬಿಟ್ಟಿದ್ದಾರೆ. ಈಗ ಅದೇ ರೀತಿ ನೋಡೋಕೆ ಹೋದರೆ ನಾನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ದೆ, ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಡೇಟ್ ಅಂತ ಸರ್ಚ್ ಮಾಡಿದ್ದೆ ನಾನು. ಅದು ಈಗ ಏನಂತ ಒಂದು ಮಾಹಿತಿ ನೀಡ್ತಾ ಇದೆ ಅಂದರೆ ಸೆಪ್ಟೆಂಬರ್ ಮೊದಲ ವೀಕಲ್ಲಿ, ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2025 ರಿಕ್ರೂಟ್ಮೆಂಟ್ ಆಗಿರುತ್ತದೆ. ಇದು 2026ರಲ್ಲಿ ಎಕ್ಸಾಮ್ ನಡೆದಿದೆ. ಈಗ 2026 ಎಕ್ಸಾಮ್ ಕೀ ಆನ್ಸರು ಇದೇ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅಂತ ತೋರಿಸ್ತಾ ಇದೆ. ಆದ ಕಾರಣ ನನ್ನ ಪ್ರಕಾರ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಸೆಪ್ಟೆಂಬರ್ 1ನೇ ತಾರೀಕು ಅಥವಾ 2ನೇ ತಾರೀಕು ಅಥವಾ 3ನೇ ತಾರೀಕು, ಈ 3 ಡೇಟ್ಗಳಲ್ಲಿ ಖಂಡಿತ 100ಕ್ಕೆ 99% ಬರುತ್ತಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಈಗ ಪ್ರಿವಿಯಸ್ ಇಯರ್ಸ್ ನೋಡ್ಕೊಂಡು ಬಂದರೆ ಒಟ್ಟು 3ರಿಂದ 4 ದಿನಗಳಲ್ಲಿ ಮತ್ತು 5ರಿಂದ 6 ಅಥವಾ 7 ದಿನಗಳಲ್ಲಿ ಖಂಡಿತವಾಗಿ ಆರ್ ಆರ್ ಬಿ ಗ್ರೂಪ್ ಡಿ ಅವರು ಇನ್ನು ಆರ್ ಆರ್ ಬಿ ಗ್ರೂಪ್ ಡಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಆದ ಕಾರಣ ಈ ಸಲನೂ ಕೂಡ ಕೇವಲ 7ರಿಂದ 8 ದಿನಗಳಲ್ಲಿ ಖಂಡಿತವಾಗಿ ಬಂದೇ ಬರುತ್ತದೆ. ಈಗ ಆಗಸ್ಟ್ 25ನೇ ತಾರೀಕು ಎಕ್ಸಾಮ್ ಮುಗಿದಿದೆ. ಅದೇ ರೀತಿ ನೋಡೋಕೆ ಹೋದರೆ ಸೆಪ್ಟೆಂಬರ್ 1ನೇ ತಾರೀಕು 7 ದಿನ ಮುಗಿಯುತ್ತದೆ. ಆದ ಕಾರಣ ಸೆಪ್ಟೆಂಬರ್ 1, ಸೆಪ್ಟೆಂಬರ್ 2, ಸೆಪ್ಟೆಂಬರ್ 3 ಈ 3 ದಿನಾಂಕದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಖಂಡಿತ 100ಕ್ಕೆ 99% ಬರುತ್ತಂತ ಹೇಳ್ಬೋದು. ಆದ ಕಾರಣ ಅಫಿಷಿಯಲ್ ಆಗಿ ಬಿಟ್ಟ ನಂತರ ಆರ್ ಆರ್ ಬಿ ಗ್ರೂಪ್ ಡಿ ಕೀ ಆನ್ಸರ್ ಹೇಗೆ ಚೆಕ್ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಮತ್ತು ಲಿಂಕ್ ಕೂಡ ನಾನು ಶೇರ್ ಮಾಡುತ್ತೇನೆ ನಿಮಗೆ. ಆದ ಕಾರಣ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಇದಾಗಿತ್ತು ವಿದ್ಯಾರ್ಥಿಗಳ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ 2026 ಕೀ ಆನ್ಸರ್ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.